ಜೀವನದ ಯಶಸ್ವಿಗಾಗಿ ಮಕರ ಸಂಕ್ರಾಂತಿಯ ದಿನ ಯಾವ ರಾಶಿಯವರು ಯಾವ ಮಂತ್ರವನ್ನು ಪಠಿಸಬೇಕು? ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಕೂಡ ಇದೇ ತಿಂಗಳಿನಲ್ಲಿ ಬರುತ್ತದೆ. ಮಕರ ಸಂಕ್ರಾಂತಿ ದಿನದಂದು ಸೂರ್ಯನು ಮಕರ ರಾಶಿಯಲ್ಲಿ ಸಾಗುತ್ತಾನೆ. ಪುಷ್ಯ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಸೂರ್ಯನು ತನ್ನ ಪಥವನ್ನು ಬದಲಾಯಿಸಿ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸುವ ದಿನವೂ ಆಗಿದೆ. ಇದರ ಪ್ರಕಾರ ಮೊದಲ 6 ತಿಂಗಳುಗಳ ಕಾಲ ಉತ್ತರಾಯಣವಾಗಿದ್ದು ಆ 6 ತಿಂಗಳುಗಳ ಕಾಲ ಬೆಳಕು ಹೆಚ್ಚಾಗಿರುತ್ತದೆ. ಉಳಿದ 6 ತಿಂಗಳ ಕಾಲ ಅಂದರೆ ಜೂನ್ 15ರಿಂದ ದಕ್ಷಿಣಾಯಣ ಆರಂಭವಾಗುತ್ತದೆ. ಆಗ ಬೆಳಕು ಕಡಿಮೆ ಇರುತ್ತದೆ. ಪುರಾಣದ ಪ್ರಕಾರ ಉತ್ತರಾಯಣದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹಬ್ಬವು ಸೂರ್ಯ ದೇವರಿಗೆ ಸಂಬಂಧಿಸಿದ್ದಾಗಿದೆ. ನಿಮ್ಮ ಜೀವನದಲ್ಲಿ ಸೂರ್ಯನ ಪ್ರಭಾವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ. ಏಕೆಂದರೆ ಇದು ಸಮಾಜದಲ್ಲಿ ನಿಮ್ಮ ಸ್ಥಾನ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ನಿಮ್ಮ ತಂದೆಯ ಬೆಂಬಲವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇನ್ನೊಂದೆಡೆ ನಿಮ್ಮ ಜಾತಕದಲ್ಲಿ ಸೂರ್ಯನ ದುರ್ಬಲ ಸ್ಥಾನವು ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಂತಹ ಸಂದರ್ಭದಲ್ಲಿ ಮಂಗಳಕರಕ್ಕಾಗಿ ಸೂರ್ಯದೇವರ ಮಂತ್ರಗಳನ್ನು ಪಠಿಸಬೇಕು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸೂರ್ಯದೇವನಿಗೆ ಪೂಜೆ ಮಾಡುವ ವಿಧಾನ. ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮುಂಜಾನೆ ಸ್ನಾನ ಮಾಡಿ ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಗಂಗಾಜಲ, ಅಕ್ಷತೆ, ಕೆಂಪು ಚಂದನ, ಹೂಗಳು ಮತ್ತು ಬೆಲ್ಲದ ನೀರನ್ನು ಸೂರ್ಯನಿಗೆ ಅರ್ಪಿಸಬೇಕು. ಆ ನಂತರ 21 ಬಾರಿ ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕಾದರೆ ಇದೇ ದಿನ ಉಪವಾಸದಿಂದ ಪೂಜೆ ಮಾಡುವುದು ತುಂಬ ಮಂಗಳಕರವಾಗಿರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ರಾಶಿ ಚಕ್ರಗಳ ಆಧಾರದ ಮೇಲೆ ಯಾವ ರಾಶಿಯವರು ಯಾವ ಮಂತ್ರವನ್ನು ಈ ದಿನ ಪಠಿಸಬೇಕೆಂಬುದನ್ನು ಈ ಕೆಳಗಿನಂತಿದೆ. ಮೇಷ ರಾಶಿಯವರು ಓಂ ಅಚಿಂತಾಯ ನಮಃ. ಮೇಷ ರಾಶಿಯವರು ಓಂ ಅಚಿಂತಾಯ ನಮಃ. ವೃಷಭ ರಾಶಿ ಓಂ ಅರುಣಾಯ ನಮಃ. ಮಿಥುನ ರಾಶಿ ಓಂ ಆದಿಭೂತಾಯ ನಮಃ. ಕರ್ಕಾಟಕ ರಾಶಿ ಓಂ ವಸುಪ್ರದಾಯ ನಮಃ. ಸಿಂಹ ರಾಶಿ ಓಂ ಭನ್ವೇ ನಮಃ. ಕನ್ಯಾ ರಾಶಿ ಓಂ ಶಾಂತಾಯ ನಮಃ. ತುಲಾ ರಾಶಿ ಓಂ ಇಂದ್ರಾಯ ನಮಃ. ವೃಶ್ಚಿಕ ರಾಶಿ ಓಂ ಆದಿತ್ಯಾಯ ನಮಃ. ಧನುರ್ರಾಶಿ ಓಂ ಶರ್ವಾಯ ನಮಃ. ಮಕರ ರಾಶಿ ಓಂ ಸಹಸ್ರಕಿರಣಾಯ ನಮಃ. ಕುಂಭ ರಾಶಿ ಓಂ ಬ್ರಾಹ್ಮಣೇ ದಿವಕರ ನಮಃ. ಮೀನರಾಶಿ ಓಂ ಜಾಯೇನೇ ನಮಃ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.